ಹಾಯ್ ಫ್ರೆಂಡ್ಸ್, ಇವತ್ತು ಭಾನುವಾರದ ಬಾಡೂಟಕ್ಕೆ ತುಂಬಾ ಸೂಪರಾಗಿರೋ ಲಿವರ್ ಪೆಪ್ಪರ್ ಫ್ರೈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ತುಂಬಾ ಈಸಿಯಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು. ಯಾವ ರೀತಿ ಮಾಡೋದು ಏನು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಒಂದು ಅರ್ಧ KGಯಷ್ಟು ಲಿವರ್ ತೊಗೊಂಡಿದ್ದೀನಿ. ಲಿವರ್ ನೀವು ಫುಲ್ ಹಾಗೆ ತಂದ್ಕೊಂಡು ಮನೆಯಲ್ಲಿ ಬೇಕಾದರೂ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೋಬೋದು, ಅಥವಾ ಅಲ್ಲೇ ಹೇಳಿದ್ರೆ ಮಟನ್ ಸ್ಟಾಲಲ್ಲಿ ಅವರೇ ಕಟ್ ಮಾಡಿ ಕೂಡ ಕೊಡ್ತಾರೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ನೀಟಾಗಿ ಒಂದು 3ರಿಂದ 4 ಬಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಈ ನೀರನ್ನೆಲ್ಲ ಚೆಲ್ಕೊಂಡು ಬೇರೆ ನೀರು ಹಾಕ್ಕೊಂಡು ನೀಟಾಗಿ 3-4 ಸರಿ ವಾಶ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಅದು ಒಂಥರ ಹಸಿ ಸ್ಮೆಲ್ಲು ಇರುತ್ತಲ್ವ, ಆ ಸ್ಮೆಲ್ ಇದ್ಬಿಟ್ರೆ ನಮಗೆ ಲಿವರ್ ಪೆಪ್ಪರ್ ಫ್ರೈ ಮಾಡಿದ್ಮೇಲೂ ಒಂಥರ ಹಸಕ್ಲು ವಾಸನೆ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಆಗುತ್ತೆ. ಹಾಗಾಗಿ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ನಾನು ಒಂದು 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದ್ಬಿಟ್ಟು ಸ್ವಲ್ಪ ಕುಟ್ಟಾಣಿಯಲ್ಲಿ ಹಾಗೆ ಸ್ವಲ್ಪ ಜಜ್ಕೋತಾ ಇದ್ದೀನಿ. ಈ ರೀತಿ ಜಜ್ಜಿಬಿಟ್ಟು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಮಧ್ಯದಲ್ಲಿ ಬೆಳ್ಳುಳ್ಳಿ ಕೂಡ ಸಿಗುತ್ತೆ, ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಒಂದು ಫ್ರೈಯಿಂಗ್ ಪ್ಯಾನಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೆ ಇದಕ್ಕೆ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿನೆಲ್ಲ ಸೇರಿಸ್ಕೊಂಬಿಡೋಣ. ಬೆಳ್ಳುಳ್ಳಿನ ನೀವು ಕಟ್ ಮಾಡಿ ಕೂಡ ಹಾಕೊಬೋದು, ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಜಜ್ಜಿಬಿಟ್ಟು ಹಾಕ್ಕೊಳ್ಳೋದ್ರಿಂದ ಸ್ಮೆಲ್ಲು ಚೆನ್ನಾಗಿರುತ್ತೆ, ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತಲ್ಲ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಈಗ ಇದನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕೆಂಪು ಕಲರಾಗಿ ತಿರುಗಿದ ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಎಲ್ಲದು ಫ್ರೈ ಆಗ್ತಿದ್ದಾಗೆ ಇದಕ್ಕೆ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ನಾನೀಗ ತೋರಿಸ್ಕೊಡ್ತಿದ್ದೀನಲ್ವ, ಈ ಮೆಥಡಲ್ಲಿ ಮಾಡಿಕೊಂಡ್ರೆ ನಿಮಗೆ ಲಿವರ್ ಫ್ರೈ ತುಂಬಾ ಚೆನ್ನಾಗಾಗುತ್ತೆ. ಲಿವರ್ ಒಂದೊಂದು ಸರಿ ಒಬ್ಬೊಬ್ರು ಹೇಳ್ತಾರೆ ಲಿವರ್ ಹಾರ್ಡ್ ಆಗಿಬಿಡುತ್ತೆ, ರಬ್ಬರ್ ಥರ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ ಅಂತ ಎಲ್ಲ ಹೇಳ್ತಿರ್ತಾರಲ್ವ. ನಾನು ತೋರಿಸ್ತಿದ್ದೀನಲ್ವ, ಈ ರೀತಿ ಮಾಡಿಕೊಂಡ್ರಿ ಅಂತ ಹೇಳಿದರೆ ಲಿವರ್ ಎಲ್ಲ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲದೂ ಕೆಂಪಾಗಿ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ಅದನ್ನು ಕೂಡ ಫ್ರೈ ಮಾಡ್ಕೊಂಬಿಡೋಣ. ಈಗ ತೊಳೆದಿಟ್ಟಿರುವಂಥ ಲಿವರನ್ನೆಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಲಿವರ್ ಪೀಸಸ್ಸು ಆದಷ್ಟು ಈ ರೀತಿ ಚಿಕ್ಕದಾಗೇ ಇರಬೇಕು, ಒಂಥರ ಚಾಕ್ಲೇಟ್ ರೀತಿಯಲ್ಲೇ ಕಟ್ ಮಾಡಿಕೊಂಡ್ರೆ ಉಪ್ಪು ಖಾರ ಎಲ್ಲ ಹಿಡಿದು ತಿನ್ನೋದಕ್ಕೂ ಪೀಸಸ್ಗಳು ಚೆನ್ನಾಗಿರುತ್ತೆ. ಒಂದು ಪೀಸ್ ತೊಗೊಂಡ್ರೆ ಹಾಗೆ ಬಾಯಿಗೆ ಹಾಕ್ಕೊಂಡು ತಿನ್ಕೊಂಡ್ಬಿಡ್ಬೋದು. ಅದಕ್ಕೆ ಮಟನ್ ಸ್ಟೈಲಲ್ಲೇ ಹೇಳಿದ್ರೆ ಇದೇ ರೀತಿಯೇ ಕಟ್ ಮಾಡಿಕೊಡ್ತಾರೆ, ಅಥವಾ ಮನೆಯಲ್ಲೇ ತಂದು ಕಟ್ ಮಾಡ್ಕೋತೀವಿ ನೀವು ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು. ಈಗ ಒಗ್ಗರಣೆಗೆ ಲಿವರ್ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 30ರಿಂದ 40 ಸೆಕೆಂಡ್ಗಳ ಕಾಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸಿದ ನಂತರ ಎಲ್ಲ ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ. ಉಪ್ಪು ಸೇರಿಸಿದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತಲ್ವ, ಆ ನೀರಲ್ಲೇ ಸುಮಾರು ಒಂದು ಅರ್ಧದಿಂದ 3/4 ಭಾಗದಷ್ಟು ಲಿವರ್ ಎಲ್ಲ ಫ್ರೈ ಆಗುತ್ತೆ. ಆದಷ್ಟು ಒಂದು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಉಪ್ಪು ಹಾಕಿದ್ಮೇಲೆ. ಈಗ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನೀರೆಲ್ಲ ಸ್ವಲ್ಪ ಡ್ರೈ ಆಗ್ತಾ ಬಂದಿದೆ. ಈಗ ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ಪೆಪ್ಪರು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಮಾಡ್ಕೊಂಡಿದ್ದೆ, ಆ ಪುಡಿನೆಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಇದಕ್ಕೆ ಯಾವುದೇ ರೀತಿ ಅಚ್ಕಾರದ ಪುಡಿ ಇದೆಲ್ಲ ಏನು ಬಳಸೋದಿಲ್ಲ. ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದು ಪೆಪ್ಪರ್ ಪೌಡ್ರೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಕೊನೆಯದಾಗಿ ಇದಕ್ಕೆ ಒಂದು 2 ಟೊಮೆಟೊನ ಪ್ಯೂರಿ ಮಾಡಿಕೊಂಡು ಸೇರಿಸ್ಕೊತಿದ್ದೀನಿ. ಟೊಮೆಟೊ ಹಾಕಲಿಲ್ಲ ಅಂದರೂ ನಡೆಯುತ್ತೆ, ಹಾಗೆ ಕೂಡ ಮಾಡ್ಕೋಬೋದು. ಟೊಮೆಟೊ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಇನ್ನಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಈಗ ನೀರೆಲ್ಲ ಆಲ್ಮೋಸ್ಟು ಡ್ರೈ ಆಗ್ತಾ ಬಂದಿದೆ, ಅಂದರೆ ನೀರಂತ ನಾವೇನು ಸೇರಿಸ್ಕೊಂಡಿಲ್ಲ, ಟೊಮೆಟೊ ಪ್ಯೂರಿ ಮಾತ್ರ ಹಾಕ್ಕೊಂಡಿರೋದು. ಈಗ ನೀರೆಲ್ಲ ಇನ್ನೊಂದು 5 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಬಿಟ್ರೆ ನೋಡಿ ಈ ರೀತಿ ಫುಲ್ಲು ಡ್ರೈ ಆಗಿದೆ. ಈಗ ಇದಕ್ಕೆ ಕೊನೆಯದಾಗಿ ನಾನು 1 ಸ್ಪೂನಷ್ಟು ಸೋಯಾ ಸಾಸ್ ಸೇರಿಸ್ಕೊತಾ ಇದ್ದೀನಿ. ಸೋಯಾ ಸಾಸ್ ಹಾಕೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ರೆಸ್ಟೋರೆಂಟಲ್ಲೆಲ್ಲ ಮಾಡ್ತಾರಲ್ವ ಆ ಥರ ಪೆಪ್ಪರ್ ಡ್ರೈ ಇದ್ದಾಗಿರುತ್ತೆ. ಹಾಗಾಗಿ 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ನಾನು. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಇನ್ನೊಂದು 2 ನಿಮಿಷಗಳ ಕಾಲ. ನೋಡಿ ಸೂಪರಾಗಿರೋ ಪೆಪ್ಪರ್ ಡ್ರೈ ರೆಡಿ ಆಯಿತು. ಇದೇ ರೀತಿಯೇ ನೀವು ಚಿಕನ್ ಲಿವರ್ ಬಳಸ್ಕೊಂಡು ಕೂಡ ಮಾಡ್ಕೊಬೋದು ಪೆಪ್ಪರ್ ಡ್ರೈನ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಾನು ಹೇಳಿರೋ ಮೆಥಡಲ್ಲೇ ಮಾಡ್ಕೊಂಡ್ರಿ ಅಂತೇಳಿ ಹೇಳಿದ್ರೆ ಲಿವರ್ ಯಾವುದೇ ಕಾರಣಕ್ಕೂ ಹಾರ್ಡ್ ಆಗಲ್ಲ, ಹಾಗೆ ರಬ್ಬರ್ ಥರ ಇರೋದಿಲ್ಲ, ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು 2 ಟೊಮೆಟೊ ಬಳಸ್ಕೊಂಡಿರೋವಂಥದ್ದು.
ಇವತ್ತು ಭಾನುವಾರ ಆಗಿರೋದ್ರಿಂದ ನೀವು ಕೂಡ ಖಂಡಿತ ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ.